ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಕೊಡೋಗಿದ್ರೆ ಕೊಡಿ, ಮತ್ತೆ ಅನುದಾನ ಕೂಡ ಕೇಂದ್ರ ಸರ್. ಏನು ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿ ನಿಲ್ಸ್ಬಿಡಿ. ಮೈ ಪ್ರಯಾರಿಟಿ. ಕೇಂದ್ರ ಸರ್ಕಾರ ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನ್ ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದೀವಿ ಅದಕ್ಕೆ ತಕ್ಕಂತೆ ನಮ್ಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡ್ಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ನಿಲ್ಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ರಲ್ಲ, ಅವೆಲ್ಲ ನಿಲ್ಸಿ. UP ನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಕೊಟ್ರೆ ತೊಂದ್ರೆ ನಿಮ್ಗೆ. ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರ್ಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ರೆ ಸಾಕಾಗಿದೆ ನಮ್ಗೆ. ಅದೆಲ್ಲ ಕೊಡ್ತಾನೆ ಇದೀವಿ. ಎಲ್ಲಿ ಕೊಡ್ತಾ ಇದ್ದಾರೆ? ಬರಲ್ಲ ಅಂತ ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ನಾವು 100 ರೂಪಾಯಿ ಕೊಟ್ರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು. UPಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಕ್ಕೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ. ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನ್ ಮಾಡ್ತೀವಿ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ ಅಂದ್ರೆ ಅದು ನಾವೇ ಕಾರಣ ಅಲ್ಲ, ಕನ್ನಡಿಗರೇ ಕಾರಣ ಅಲ್ಲ. UP ಮತ್ತೆ ಮಧ್ಯಪ್ರದೇಶದಿಂದ ಏನ್ ಬರ್ತಾ ಇದೆ ಅಪ್ಪ ಹೇಳಿ ತೋರಿಸ್ಬಿಡಿ ನನಗೆ. ಗ್ಯಾರಂಟಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿದೆ, ಒಂದಷ್ಟು ಆಕ್ರೋಶವೂ ಕೂಡ ಹಿರಿಯರಿದ್ದೀರಿ. ಈ ಗೊಂದಲಗಳಿಗೆ ತೆರೆ ಬೀಳುತ್ತಾ ಅಂತ ಹೇಳಿ, ಯಾಕೆಂದ್ರೆ ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್.